ಮೂರು ಹೆಣ್ಣು ಮಕ್ಕಳು ಅಂತ ಪತ್ನಿಗೆ ಕೈ ಕೊಟ್ಟಂತ ಪತಿರಾಯ 1.5 ತಿಂಗಳ ಹಸುಗೂಸಿನ ತಾಯಿ ಕಣ್ಣೀರಿಟ್ಟಿದ್ದಾರೆ. ಮೂರು ಕೂಡ ಹೆಣ್ಮಕ್ಳೇ ಹುಟ್ಟಿವೆ. ಇದು ಪತಿ ಕಷ್ಟ. ಹೀಗಾಗಿ ಪತ್ನಿಗೆ ಕೈ ಕೊಟ್ಟಿದ್ದಾನೆ. 1.5 ತಿಂಗಳ ಹಸುಗೂಸಿನ ತಾಯಿ ಈಗ ಕಣ್ಣೀರಿಡ್ತಿದ್ದಾರೆ. ಗಂಡು ಮಗು ಆಗುವ ಆಸೆಯನ್ನ ಹೊಂದಿದ್ರು ಈ ಪಾಪಿ ಪತಿ. ಅಂದ್ರೆ ಗಂಡು ಮಗನೇ ಬೇಕು ಅಂತ ಪ್ರೀತಿಸಿ ಮದುವೆಯಾಗಿದ್ದಂತ ವರಲಕ್ಷ್ಮಿ ಹಾಗೂ ಹರೀಶ್ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರುವಂತ ವರಲಕ್ಷ್ಮಿ, ರಾಜಸ್ಥಾನ ಮೂಲದ ಹರೀಶ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದಾನೆ. ಇನ್ನೊಬ್ಬ ಮಹಿಳೆ ಜೊತೆ ಹರೀಶ್ಗೆ ಸಂಬಂಧ ಇದೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಇಬ್ಬರನ್ನು ನೋಡ್ಕೊಳ್ತೀನಿ ಬಾ ಅಂತ ಹೇಳ್ತಾನಂತೆ. ಈಶಾನ್ಯ ವಿಭಾಗ ಠಾಣೆಗೆ ದೂರು ನೀಡಿದ್ದಂತ ವರಲಕ್ಷ್ಮಿ, ಆದ್ರೆ ಏನೂ ಪ್ರಯೋಜನ ಆಗಿಲ್ಲ ಅಂತ ಪಾಪ ಕಣ್ಣೀರಿಟ್ಟಿದ್ದಾಳೆ. ನೋಡಿ, 3 ಜನವೂ ಕೂಡ ಹೆಣ್ಮಕ್ಳೇ ಹುಟ್ಟಿರೋದು. ಈತನಿಗೆ ಆಸೆ ಇದ್ದಿದ್ದು ಗಂಡು ಮಗುನೇ ಬೇಕು ಅಂತ. ಗಂಡಾದ್ರೇನು ಹೆಣ್ಣಾದ್ರೇನು ಅನೇಕ ಜನರಿಗೆ ಮಕ್ಕಳೇ ಆಗೋದಿಲ್ಲ. ಇವರು ಗಂಡು ಮಗು ಬೇಕು ಅನ್ನುವಂಥ ಕಾರಣಕ್ಕೇ 3 ಮಕ್ಕಳು. ಆದರೆ 3ನೇದು ಈಗ ಹೆಣ್ಮಗುನೇ ಆಗಿರೋದ್ರಿಂದ ಈ ಪಾಪಿ ಪತಿ ಆಕೆಗೆ ಹಿಂಸೆ ಕೊಡೋದು ಅಥವಾ ಬಿಡ್ತೀನಿ ಅಂತ ಹೇಳೋದು, ಇಲ್ಲ ಇಬ್ಬರನ್ನು ನೋಡ್ಕೊಳ್ತೀನಿ ಅಂತೇಳಿ ಹೇಳ್ತಿದ್ದಾನಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುಚಿತ್ರಾ. ಈತನಿಗೆ ಬೇರೆಯವ್ರ ಜೊತೆಗೆ ಸಂಬಂಧ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಆಕೆ ಯಾರು? ಈಗ ಇವನು ಪತ್ನಿ ಜೊತೆಗೆ ಇದ್ದಾನ? ಬೇರೆ ರೀತಿಯಾಗಿ ಏನಾದರೂ ಹಿಂಸೆ ಕೊಡ್ತಾ ಇದ್ದಾನ? ಏನು ಸಮಸ್ಯೆ ಇವ್ರದ್ದು? ಪೊಲೀಸ್ ಸ್ಟೇಷನ್ನಲ್ಲಿ ಏನು ಪ್ರಯೋಜನ ಆಗಿಲ್ಲ ಅಂತಿದ್ದಾರೆ, ಯಾಕೆ ಅಂತ? ಓಕೆ, ಏನು ನೀವು ಹೇಳ್ದಾಗೆ ಕೆಲವರು ಪೋಷಕರಿಗೆ ಮಕ್ಕಳೇ ಇರೋದಿಲ್ಲ, ಇನ್ ಕೆಲವ್ರಿಗೆ ಹೆಣ್ಮಕ್ಳು ತಪ್ಪ ಅಂತ ಹೇಳಿ ಅದೆಷ್ಟೋ ದೇವರಿಗೆ ಹರಕೆಯನ್ನ ಕೂಡ ಒತ್ಕೊಂಡಿರ್ತಾರೆ. ಕೆಲವು ವರ್ಷದ ಹಿಂದೆ ಲವ್ ಕಮ್ ಅರೇಂಜ್ ಆಗಿದ್ದಂತಹ ವರಲಕ್ಷ್ಮಿ ಹಾಗೆ ಹರೀಶ್ ಕೂಡ 3 ಜನ ಹೆಣ್ಮಕ್ಳಾಗತ್ತೆ. ಹರೀಶ್ಗೆ 3 ಜನ ಹೆಣ್ಮಕ್ಳಾಗಿರೋದು ಇಷ್ಟ ಇರೋದಿಲ್ಲ, ನನ್ಗೆ ಗಂಡ್ ಮಗುನೇ ಬೇಕು ಅಂತ ಹೇಳಿ ಇದೀಗ 3 ಹೆಣ್ಣು ಮಕ್ಕಳು ಹಾಗೆ ತನ್ನ ಹೆಂಡತಿಯನ್ನ ಬಿಟ್ಟು ಮತ್ತೊಬ್ಬಳ ಆಕೆ ಜೊತೆ ಇದೀಗ ಸಂಸಾರವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರ ಪತ್ನಿ ವರಲಕ್ಷ್ಮಿ ಇದೀಗ ದೂರನ್ನ ಕೂಡ ಕೊಟ್ಟಿರುವಂತದ್ದು. ಈ ಹಿಂದೆ ಇವರು ಏನು ವರಲಕ್ಷ್ಮಿ ಸಾಫ್ಟ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲಂತೆ. ಹಾಗೆ ಹರೀಶ್ ಕೂಡ ರಾಜಸ್ಥಾನದ ಮೂಲದವನಾಗಿದ್ದು ಇವನು ಕೂಡ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಇವರು ಲವ್ ಮಾಡಿ ಆನಂತರದಲ್ಲಿ ಕುಟುಂಬದವ್ರನ್ನ ಕೂಡ ಒಪ್ಪಿಸಿ ಆನಂತರದಲ್ಲಿ ಮದ್ವೆ ಆಗ್ತಾರೆ. ಅದಾದ್ಮೇಲೆ ಗಂಡ್ಮಗು ಆಗುತ್ತೆ ಅನ್ಕೊಂಡವ್ರಿಗೆ ಇವ್ರಿಗೆ ಗಂಡ್ಮಗು ಆಗೋದಿಲ್ಲ, ಬರೀ ಹೆಣ್ಮಗುನೇ 3 ಜನ ಹೆಣ್ಮಕ್ಳು ಆಗ್ತಾರೆ. ಆದ್ರಿಂದಾಗಿ ಹೆಣ್ಮಕ್ಳು ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಈತ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿದ್ದಾನೆ. ಈತ ಮಕ್ಕಳ ಶಾಲೆ ಫೀಸ್ ಆಗಿರ್ಬೋದು ಅಥವಾ ಮನೆ ಬಾಡಿಗೆ ಆಗಿರ್ಬೋದು, ಬೆಂಗಳೂರು ಅಂತ ಹೇಳಿದ್ರೆ ಮನೆ ಬಾಡಿಗೆ ಎಷ್ಟಿರುತ್ತೆ ಅಂತ ನಮಗೂ ಗೊತ್ತು. ಅಂದ್ರೆ ಒಂದು 15,000ಕ್ಕೂ ಹೆಚ್ಚು ಒಂದು ಮನೆ ಬಾಡಿಗೆಯನ್ನ ಕಟ್ಬೇಕಾಗತ್ತೆ, ಮಕ್ಳುಗಳ ಫೀಸ್ ಎಲ್ಲ ಕಟ್ಬೇಕಾಗತ್ತೆ. ಜೊತೆಗೆ 1 ತಿಂಗಳ ಹಸುಗೂಸು ಇದೆ. ಈ 3 ಹೆಣ್ಣು ಮಕ್ಕಳನ್ನ ನನ್ನ ಕೈಲಿ ಸಾಕೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಏನು ವರಮಹಾಲಕ್ಷ್ಮಿ ಇಡುವಂತದ್ದು. ಜೊತೆಗೆ ಈ ಹಿಂದೆ ಈಶಾನ್ಯ ವಿಭಾಗದ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿರ್ತಾರೆ. ಆದ್ರೂ ಕೂಡ ಈ ಬಗ್ಗೆ ಪೊಲೀಸರು ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿ ಇನ್ನಾದ್ರೂ ಏನು ಪೊಲೀಸರು ನಮ್ಮ ಜೀವನವನ್ನ ಸರಿಪಡಿಸ್ಬೇಕು, ತನ್ನ ಗಂಡನನ್ನ ಮತ್ತೆ ನನ್ನ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಇದೀಗ ವರಲಕ್ಷ್ಮಿ ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿರುವಂತದ್ದು. ಆದ್ರೆ ಹರೀಶ್ ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಆಕೆಗೆ ಡಿವೋರ್ಸ್ ಅನ್ನ ಕೂಡ ಕೊಟ್ಟಿಲ್ಲ. ಹೀಗಾಗಿ ಒಂದು ಡಿವೋರ್ಸ್ ಅನ್ನ ಕೊಟ್ಟು ನನ್ನ ಪಾಡಿಗೆ ನನ್ನನ್ನ ಇರೋದಕ್ಕೆ ಬಿಡಿ, ಇಲ್ಲ ಅಂತ ಹೇಳಿದ್ರೆ ಈ 3 ಮಕ್ಕಳು ಹಾಗೆ ನಮ್ಮನ್ನ ಸಾಕೋದಕ್ಕೆ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಮಾಹಿತಿಗೆ.